ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಮ್ಯಾಟ್ ತುಂಬಾನೇ ಗಲೀಜಾಗಿದೆ ಅಂದ್ರೆ ಅದನ್ನ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳೆಯೋದಕ್ಕೆ ನಿಮಗೆ ತುಂಬಾನೇ ಕೈ ನೋವುತ್ತೆ ಅಂದ್ರೆ ನೋಡಿ ಯಾವ ತರ ನೀವು ಸುಲಭವಾಗಿ ಅದನ್ನ ಕ್ಲೀನ್ ಮಾಡ್ಕೋಬಹುದು. ಅದೇ ತರ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಕಿಚನ್ ಅಲ್ಲಿ ಟೈಲ್ಸ್ ಎಲ್ಲ ಯಾವಾಗಾದ್ರೂ ತುಂಬಾ ಗಲೀಜಾಗಿದೆ ಅಂದ್ರೆ ನೋಡಿ, ಅಡಿಗೆ ಮನೆಯಲ್ಲಿ ಟೈಲ್ಸ್ ಎಲ್ಲ ಒಂದೊಂದ್ಸಲ ತುಂಬಾ ಅದು ಇದು ಮೆತ್ಕೊಂಡು ತುಂಬಾ ಗಲೀಜಾಗೋಗುತ್ತೆ. ಜಿಡ್ಡು ಜಿಡ್ಡು ಹಾಗೆ ಕೂತ್ಬಿಟ್ಟಿರುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ನೋಡಿ, ಸ್ಕ್ರಬ್ಬರ್ ಮೇಲೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಹಾಕೊಳ್ಳಿ. ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಹಾಕೊಂಡು ಉಜ್ಜೋದ್ರಿಂದ ಎಣ್ಣೆದು ಜಿಡ್ಡಾಂಶ ಏನೇ ಇದ್ರೂ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ. ನೀವು ಲೈಟ್ ಆಗಿ ಈ ತರ ಉಜ್ಜಿದ್ರು ಸಾಕು, ಎಷ್ಟೇ ಜಿಡ್ಡಾಂಶ ಇದ್ರೂ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಒಂಚೂರು ಕೊಳೆ ಇರೋದಿಲ್ಲ. ಮತ್ತೆ ಈ ತರ ಉಜ್ಜಿದ್ದಾದ್ಮೇಲೆ ನೀವು ಸ್ವಲ್ಪ ಸೋಪ್ ಎತ್ಕೊಂಡು ಉಜ್ಜಿಬಿಟ್ಟು, ನೀವು ನಾರ್ಮಲ್ ಆಗಿ ಯಾವ ಸೋಪ್ ನ ಬಳಸಿರೋ ಅದ್ ಹಾಕಿ ಉಜ್ಜಿಬಿಟ್ಟು ಫ್ರೆಂಡ್ಸ್, ಮತ್ತೆ ಒರೆಸಿದ್ರೆ ಸಾಕು, ತುಂಬಾನೇ ಶೈನಿ ಆಗು ಇರುತ್ತೆ. ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ. ಅದೇ ತರ ನೋಡಿ, ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ತುಂಬಾನೇ ಕರೆ ಕಟ್ಟಿರೋ ಒಂದು ಪಾತ್ರೆನ ಯಾವ ತರ ನೀವು ಸುಲಭವಾಗಿ ತೊಳ್ಕೊಬಹುದು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ನ ಫ್ಲೇಮ್ ಆನ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿದೀನಿ. ಇದಕ್ಕೆ ಹಾಕ್ಬಿಟ್ಟು ನೋಡಿ, ಇದಕ್ಕೆ ಏನಾಗ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಷ್ಟೇ ಕರೆ ಕಟ್ಟಿದ್ರು ಒಂದೊಂದ್ಸಲ ನಾವು ಗ್ಯಾಸ್ ಮೇಲೆ ಏನಾದ್ರೂ ಇಟ್ಟು ಮರ್ತೋಗ್ಬಿಟ್ಟಿರ್ತೀವಿ. ಆ ಕರೆನ ತೊಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದೊಂದ್ಸಲ. ನೋಡಿ, ಇದಕ್ಕೆ ಸ್ವಲ್ಪ ಸೋಡಾ, ಅದ್ರ ಜೊತೆಗೆ ನಾನು ಸ್ವಲ್ಪ ಸರ್ಪ್ ಹಾಕೊಂಡಿದೀನಿ. ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಇದ್ರೆ ನೀವು ಅದನ್ನ ಸಹ ನೀವು ಬಳಸಬಹುದು. ಹಾಕ್ಬಿಟ್ಟು ನೋಡಿ, ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ಇದನ್ನ ಸ್ವಲ್ಪ ಸ್ಪೂನ್ ಅಲ್ಲಿ ಈ ತರ ತಳ ಅಂಟಿರೋದನ್ನ ಕೆಳಗಡೆ ಕೈ ಆಡಿಸ್ತಾ ಇರ್ಬೇಕು. ನೋಡಿ, ಈ ತರ ಆಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಳಗಡೆ ಏನೇ ಗಲೀಜಿದ್ರು ಅದು ತುಂಬಾ ನೀಟಾಗಿ ಎದ್ದು ಬಂದ್ಬಿಡುತ್ತೆ. ನೀವೇ ನೋಡ್ಬೋದು ಯಾವ ತರ ಬಂದ್ಬಿಡ್ತಿದೆ ಅಂತ. ಈ ತರ ಒಂದು 2 ನಿಮಿಷ ಮಾಡಿದ್ರೆ ಸಾಕು ಆ ಬಿಸಿ ನೀರಲ್ಲಿ. ಮತ್ತೆ ನೀವು ಆ ನೀರ್ನ ಚೆಲ್ಬಿಟ್ರೆ ನೋಡಿ, ತುಂಬಾನೇ ಎಷ್ಟು ಗಲೀಜಾಗಿದ್ರು ತುಂಬಾನೇ ಎಷ್ಟು ಅಂಟಿದ್ರು ಕ್ಲೀನ್ ಆಗಿ ಹೊಟ್ಟೋಗ್ಬಿಟ್ಟಿರುತ್ತೆ. ಮತ್ತೆ ಅದಾದ್ಮೇಲೆ ನೀವು ಯಾವ್ದಾದ್ರು ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಉಜ್ಬಿಟ್ರೆ ಸಾಕು, ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ. ಈ ತರ ಮಾಡೋದ್ರಿಂದ ನೀವು ಟೈಮು ಉಳಿತಾಯ ಆಗತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ. ನೀವು ಸ್ವಲ್ಪ ಈ ತರ ರಬ್ ಮಾಡಿದ್ರು ಸಾಕು, ತುಂಬಾ ನೀಟಾಗಿ ಎಷ್ಟೇ ಅಂಟಿದ್ರು ಎಷ್ಟೇ ಕರೆ ಇದ್ರೂ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ಮತ್ತೆ ಶೈನಿಂಗ್ ಉಳಿತ ಪಾತ್ರೆ ಅಂತೂ ತುಂಬಾನೇ ಶೈನಿ ಆಗಿರುತ್ತೆ. ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ. ಅದೇ ತರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಬರ್ನಲ್ಲು ತುಂಬಾನೇ ಗಲೀಜಾಗಿದ್ರೆ ಒಂದೊಂದ್ಸಲ ಗ್ಯಾಸ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಅದ್ರ ಒಳಗಡೆ ಏನಾದ್ರೂ ಸೇರ್ಕೊಂಡು, ಅದಕ್ಕೋಸ್ಕರ ಅದನ್ನ ಯಾವ ತರ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತಿದೀನಿ. ಇದಕ್ಕೆ ನೋಡಿ, ನಾನು ಸ್ವಲ್ಪ ಉಪ್ಪು ಹಾಕ್ತಿದೀನಿ. ಅದಾದ್ಮೇಲೆ ಇನೋ ಪೌಡರ್ ಹಾಕ್ತಿದೀನಿ. ಇನೋ ಪ್ಯಾಕೆಟ್ ಆದ್ರೂ ಹಾಕ್ಬೋದು, ನೀವು ಇಲ್ಲಾಂದ್ರೆ ಸ್ವಲ್ಪ ಸೋಡಾನು ಹಾಕೊಬಹುದು. ನೋಡಿ, ನಾನು ಸ್ವಲ್ಪ ಸರ್ಪ್ ಕೂಡ ಇದಕ್ಕೆ ಹಾಕೊಳ್ತಾ ಇದೀನಿ. ನೀವು ಇಲ್ಲಾಂದ್ರೆ ನಿಮ್ಮ ಮನೇಲಿ ಲಿಕ್ವಿಡ್ ಇದ್ರೆ ನೀವು ಅದನ್ನ ಸಹ ಬಳಸಬಹುದು. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೀವು ಸ್ವಲ್ಪ ಹೊತ್ತು ನೆನ್ಸಿಟ್ಬಿಡಿ. ಇದನ್ನ ನೆನ್ಸಿಟ್ಟಿದ್ದಾದ್ಮೇಲೆ ಇದನ್ನ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇದನ್ನ ಸ್ಕ್ರಬ್ಬರ್ ಅಲ್ಲಿ ಚೆನ್ನಾಗಿ ಸ್ವಲ್ಪ ತೊಳ್ಕೊಂಡ್ಬಿಟ್ರು ಸಾಕು. ನೋಡಿ, ಎಷ್ಟೇ ಗಲೀಜಿದ್ರು ಈ ತರ ನೆನ್ಸಿಡೋದ್ರಿಂದ ಹೋಲ್ಸೇಲ್ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಇಲ್ಲಾಂದ್ರೆ ನಮ್ ಗ್ಯಾಸ್ ತುಂಬಾನೇ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಅದು ನೀಟಾಗಿ ಗ್ಯಾಸ್ ಬರ್ಲಿಲ್ಲ ಅಂದ್ರೆ ನಾವು ಹಚ್ಚಿದಾಗ ಅದು ತುಂಬಾನೇ ವೇಸ್ಟ್ ಆಗುತ್ತೆ. ಆತರ ಇಲ್ದಿರ ನೋಡಿ, ಈ ತರ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಇರೋದನ್ನ ಸಹ ಅಷ್ಟೇನೆ ಒಂದು ಕಡ್ಡಿ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಕಡ್ಡಿ ಹಾಕಿ ಕ್ಲೀನ್ ಮಾಡಿದ್ರು ಒಂದೊಂದ್ಸಲ ನಮ್ಗೆ ಕಾಣೋದಿಲ್ಲ ನೀಟಾಗಿ. ಅದು ಕಾಣದೇ ಇದ್ದಾಗ ನೀವೇನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಮೊದಲು ನಿಮ್ಗೆ ಎಲ್ಲೆಲ್ಲಿ ಗಲೀಜಿದೆ ಅನ್ಸುತ್ತೋ ಅಲ್ಲೆಲ್ಲ ಈ ತರ ಮಾಡ್ಕೊಂಬಿಡಿ. ಅದಾದ್ಮೇಲೆ ಇವೆರಡನ್ನೂ ನೀವೇ ನೋಡ್ಬೋದು, ನೀಟಾಗಿ ಕ್ಲೀನ್ ಆಗಿದೆ. ಇದು ಕ್ಲೀನ್ ಆಗಿರೋದನ್ನ ಪೂರ್ತಿ ಅಂದ್ರೆ ನಮ್ಗೆ ಹೋಲ್ಸ್ ಅಲ್ಲಿ ಪೂರ್ತಿ ಕಾಣೋದಿಲ್ಲ. ಅದು ನೀಟಾಗಿ ಕಾಣ್ಬೇಕಂದ್ರೆ ಸ್ವಲ್ಪ ಒಂದು ಬಟ್ಲಲ್ಲಿ ಅರಿಶಿನ ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಪೂರ್ತಿ ಒಂದು ಬರ್ನಲ್ಗೆ ನೀವು ಇದನ್ನ ಹಚ್ಬೇಕಾಗತ್ತೆ. ಹಚ್ಚಿದಾಗ ಏನಾಗತ್ತೆ ಅಂದ್ರೆ ಅದು ಕರೆ ಎಲ್ಲಿದೆಯೋ ಅದು ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಹಾಗೆ ನೋಡೋದ್ರಿಂದ ಅದು ಅಷ್ಟು ನೀಟಾಗಿ ಕಾಣೋದಿಲ್ಲ. ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆ ಇದನ್ನ ಮಿಕ್ಸ್ ಮಾಡಿ ಇದನ್ನ ಹಚ್ಚಿ, ಮತ್ತೆ ನೋಡಿ ಎಲ್ಲೆಲ್ಲಿ ಗಲೀಜ್ ಕಾಣಿಸುತ್ತೋ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಗ್ಯಾಸ್ ಫ್ಲೇಮ್ ನ ಆನ್ ಮಾಡೋದ್ರಿಂದ ನಮ್ಗೆ ಗ್ಯಾಸ್ ವೇಸ್ಟ್ ಆಗೋದಿಲ್ಲ. ಈ ತರ ನಾವು ಗ್ಯಾಸ್ ಒಂದೊಂದ್ ಕಡೆ ಉರಿತಾ ಇರುತ್ತೆ, ಒಂದೊಂದ್ ಕಡೆ ಉರಿಯೋದಿಲ್ಲ. ಆ ತರ ಆಗೋದ್ರಿಂದ ನಮ್ ಗ್ಯಾಸ್ ತುಂಬಾನೇ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ವೇಸ್ಟ್ ಆಗ್ದಿರ ನಾವು ಗ್ಯಾಸ್ ನ ಸೇವ್ ಮಾಡ್ಬೇಕಂದ್ರೆ ಆಗಾಗ ಈ ತರ ಕ್ಲೀನ್ ಮಾಡ್ಕೊಂಡು ನಾವು ಈ ತರ ಉರಿಯೋದ್ರಿಂದ ತುಂಬಾ ನೀಟಾಗಿ ಉರಿಯುತ್ತೆ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ. ಅದೇ ತರ ನೋಡಿ, ಯಾರ ಮನೇಲೆಲ್ಲ ತುಂಬಾನೇ ಇಲಿಗಳಿದೆ ಅಂತಾರೋ ಅವ್ರಿಗೋಸ್ಕರ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ನೋಡಿ, ಒಂದು ಬೆಳ್ಳುಳ್ಳಿ ಸಾಕು. ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಂಡ್ಬಿಡಿ ನೀವು. ಕುಟ್ಟಿದ್ದಾದ್ಮೇಲೆ ಇದನ್ನ ಪೂರ್ತಿ ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿದ್ದಾದ್ಮೇಲೆ ಇದನ್ನ ಒಂದು ಬಟ್ಲಲ್ಲಿ ತಗೊಳ್ತೀನಿ ಫ್ರೆಂಡ್ಸ್. ತಗೊಂಡು ತುಂಬಾನೇ ಖಾರ ಇರೋ ಒಂದು ಖಾರದ ಪುಡಿನ ಇದಕ್ಕೆ ನಾನು ಹಾಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಆ ಖಾರದ ಪುಡಿ ನಾನು ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಇದೀನಿ. ತುಂಬಾ ಖಾರ ಇರಬೇಕು ಅಂತ ಖಾರದ ಪುಡಿನ ನೀವು ತಗೊಬೇಕಾಗತ್ತೆ. ಹಾಕ್ಬಿಟ್ಟು ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿದ್ದಾದ್ಮೇಲೆ ನಿಮ್ಮ ಮನೇಲಿ ಯಾವ್ದಾದ್ರು ಕುರ್ಕುರೆ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು, ರಸ್ಕ್ ಇರ್ಬೋದು, ಏನಿದ್ರು ಪರವಾಗಿಲ್ಲ, ಸ್ವಲ್ಪ ತಿಂಡಿ ಪದಾರ್ಥನ ಇದಕ್ಕೆ ಹಾಕೊಂಬಿಡಿ. ತಿಂಡಿ ಪದಾರ್ಥ ಹಾಕೋದ್ರಿಂದ ಅದನ್ನ ತಿನ್ನೋದಕ್ಕೆ ಇಲಿಗಳು ಬಂದೇ ಬರುತ್ತೆ. ಬಂದಾಗ ಇದನ್ನ ತಿಂದಿದ ತಕ್ಷಣ ಅವ್ ಮನೆಯಿಂದ ಹೊರಟೋಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಇರೋದಿಲ್ಲ ಅದು.
ಯಾಕಂದ್ರೆ ತುಂಬಾನೇ ಖಾರ ಆಗ್ಬಿಡುತ್ತೆ, ಆಗ ಮನೆಯಲ್ಲಿ ಇರೋದಿಲ್ಲ ಅವು ನೋಡಿ. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನುಸಿ ಉಂಡೆನ ನಾನು ಪುಡಿ ಮಾಡಿ ಪೌಡರ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಚಿಕ್ಕ ಚಿಕ್ಕದಾಗಿ ಒಂದು ಪೇಪರ್ನ ಮಾಡಿ ಅದ್ರೊಳಗೆ ನೀವು ಇದನ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿ ನಿಮ್ಮ ಮನೇಲಿ ಎಲ್ಲೆಲ್ಲಿ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಇದನ್ನ ಇಡೋದ್ರಿಂದ ಇದನ್ನ ತಿನ್ನೋಕೆ ಬಂದೇ ಬರುತ್ತೆ. ತಿಂಡಿ ಪದಾರ್ಥ ಎಳ್ಳೆ ಇಟ್ರು ಇಲಿಗಳಿರೋ ಮನೇಲಂತೂ ಬಂದೇ ಬರುತ್ತೆ ನೋಡಿ. ಹೊರಗಡೆಯಿಂದ ಇಲಿಗಳು ಮನೆಗೆ ಬರೋದ್ರಿಂದ ತುಂಬಾನೇ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ನಾವು ದೂರ ಇರ್ಬೇಕಂದ್ರೆ ಈ ತರ ಎಲ್ಲ ಮಾಡಿ ಇಡೋದ್ರಿಂದ ಅವು ಮತ್ತೆ ನಿಮ್ ಮನೆಗೆ ಬರೋದಿಲ್ಲ. ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ. ಅದೇ ತರ ನೋಡಿ ಫ್ರೆಂಡ್ಸ್, ಯಾರ ಮನೆಯಲ್ಲಿ ಡೋರಲ್ಲಿರೋ ಮ್ಯಾಟ್ ಎಲ್ಲ ತುಂಬಾನೇ ಗಲೀಜಾಗಿದೆ, ಅದನ್ನ ಉಜ್ಜೋದಕ್ಕೆ ನಿಮ್ ಕೈಯಲ್ಲಿ ಕೈ ನೋವ್ತಿದೆ, ಮತ್ತೆ ನಿಮ್ ಕೈಲಿ ಆಗ್ತಾನೆ ಇಲ್ಲ, ತುಂಬಾನೇ ಕೊಳೆ ಆಗಿದೆ ಅನ್ನೋರ್ಗೆ ಈ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಇದಕ್ಕೆ ನೋಡಿ ನಾನು ಸ್ವಲ್ಪ ನೀರ್ ತಗೊಂಡಿದೀನಿ, ಅದಕ್ಕೆ ಸ್ವಲ್ಪ ವೆನಿಗರ್ ಹಾಕಿ ಸ್ವಲ್ಪ ಸೋಡಾನ ಹಾಕೊಳ್ತಾ ಇದೀನಿ. ಸೋಡಾ ಹಾಕ್ಬಿಟ್ಟು ನೋಡಿ ನಾನು ಎರಡು ಮ್ಯಾಟ್ ಇದೆ ಅಲ್ಲ, ಆ ಮ್ಯಾಟ್ ನ ನಾನು ಇದ್ರಲ್ಲಿ ಹಾಕಿ ಒಂದು 5 ನಿಮಿಷ ಇದನ್ನ ನೆನೆಯಕ್ಕೆ ಇಟ್ಬಿಡೋಣ. ನೋಡಿ ನೀವು ಕೈನ ಬಳಸೋ ಅವಶ್ಯಕತೆನೇ ಇಲ್ಲ. ಈ ತರ ಕೋಲು ಅಥವಾ ಏನಾದ್ರೂ ಇದ್ರೆ ಈ ತರ ನೀವು ಅದನ್ನ ಒಳಗಡೆ ಈ ತರ ಮಾಡ್ಕೊಬೇಕಾಗತ್ತೆ. ಮಾಡ್ಬಿಟ್ಟು ಸ್ವಲ್ಪ ಹೊತ್ತು 5 ನಿಮಿಷ ಬಿಟ್ಬಿಡಿ ಇದನ್ನ. ಅವಾಗ ನೀಟಾಗಿ ಅದ್ರಲ್ಲಿರೋ ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಎದ್ದು ಬಂದ್ಬಿಡುತ್ತೆ. ಅದಾದ್ಮೇಲೆ ನೀವು ಯಾವ ತರ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವೇ ನೋಡ್ಬೋದು ಯಾವ ತರ ಕ್ಲೀನ್ ಆಗ್ತಿದೆ ಅಂತ. ನಾನು ನೀರ್ನ ನಿಮ್ಗೆ ತೋರಿಸ್ತಿದೀನಿ. ಅದಾದ್ಮೇಲೆ ನೋಡಿ ಇದರಲ್ಲಿರೋ ಒಂದು ಮ್ಯಾಟ್ ನ ನಾವು ಆಚೆ ತೆಗಿಬಿಡ್ಬೋಣ. ಸ್ವಲ್ಪ ಹೊತ್ತು ಈ ತರ ಅಂದು ಆಚೆ ತಕ್ಕೊಂಬಿಡೋಣ. ತೆಗ್ದಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವೇ ನೋಡ್ಬೋದು ನಾನು ಕೈಯಲ್ಲಿ ಸಹ ಉಜ್ಜಿಲ್ಲ, ಏನು ಮಾಡಿಲ್ಲ. ಎಷ್ಟು ಕೊಳೆ ಇದ್ರು ಅದ್ರಲ್ಲಿ ನೀಟಾಗಿ ಬಂದ್ಬಿಡತ್ತೆ. ಇದನ್ನ ಈ ತರ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್. ಇಟ್ಟಿದ್ದಾದ್ಮೇಲೆ ನೋಡಿ ನೆಕ್ಸ್ಟ್ ಮತ್ತೆ ಚೆನ್ನಾಗಿರೋ ಒಂದು ನೀರ್ನ ನೀವು ತಗೊಬೇಕಾಗತ್ತೆ. ತಗೊಂಡು ಅದಕ್ಕೆ ಸ್ವಲ್ಪ ಸರ್ಪ್ ಹಾಕೊಳ್ತಾ ಇದೀನಿ. ನಿಮ್ಮ ಮನೆಯಲ್ಲಿ ಸರ್ಪ್ ಎಕ್ಸೆಲ್ ಲಿಕ್ವಿಡ್ ಅಥವಾ ಬೇರೆ ಏನೇ ಇದ್ರು ಲಿಕ್ವಿಡ್ ನ ಸಹ ನೀವು ಬಳಸ್ಬೋದು, ಇಲ್ಲ ಶಾಂಪೂ ಸಹ ಬಳಸ್ಬೋದು, ತೊಂದ್ರೆ ಇಲ್ಲ. ನೋಡಿ ಹಾಕ್ಬಿಟ್ಟು ಇದನ್ನ ಮತ್ತೆ ಇನ್ನೊಂದು 5 ನಿಮಿಷ ಇದನ್ನ ನೆನೆಯಕ್ಕೆ ಇಟ್ಬಿಡೋಣ. ನೀವು ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ನೋಡಿ ಜಸ್ಟ್ ಈ ತರ ಮಾಡಿದ್ರೆ ಸಾಕು. ವಾಷಿಂಗ್ ಮಿಷಿನ್ಗೂ ಹಾಕುವಷ್ಟಿಲ್ಲ, ಏನೂ ಇಲ್ಲ. ಎಷ್ಟೇ ಗಲೀಜಿದ್ರು ಎಷ್ಟೇ ಕೊಳೆ ಇದ್ರು ನೀಟಾಗಿ ಎದ್ದು ಬಂದ್ಬಿಡುತ್ತೆ. ಯಾಕಂದ್ರೆ ಮೊದಲೇ ವೆನಿಗರ್ ಮತ್ತೆ ಸೋಡಾ ಅಲ್ಲಿ ನೆಂದಿರೋದ್ರಿಂದ ಮತ್ತೆ ನಿಮಗೆ ತುಂಬಾ ಸುಲಭವಾಗಿ ಮ್ಯಾಟ್ಗಳನ್ನ ತೊಳ್ಕೊಬಹುದು. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ನೋಡಿ ಮತ್ತೆ ಚೆನ್ನಾಗಿರೋ ನೀರಲ್ಲಿ ನೀವು ಜಾಲ್ಸ್ಕೊಂಬಿಡಿ ಅಷ್ಟೇ. ನೋಡಿ ನೀವೇನು ಮಾಡೋ ಅಷ್ಟಿಲ್ಲ, ನೀವು ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ. ಮತ್ತೆ ನೀರಲ್ಲಿ ಜಾಲ್ಸಿ ನೋಡ್ಬೋದು ನೀವೇ ಯಾವ ತರ ಕೊಳೆ ಎಲ್ಲ ಹೊಟ್ಟೋಗಿ ಯಾವ ತರ ನೀಟಾಗಿ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.